ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ವಿಶೇಷ ದಿನಗಳಲ್ಲಿ, ಹಬ್ಬಾರಿ ದಿನಗಳಲ್ಲಿ ಮತ್ತು ವಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಅದರಲ್ಲೂ ಶನಿವಾರ ಬಂತು ಅಂದರೆ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಈಗ ತುಂಬ ಜನ ಆಂಜನೇಯನ ಭಕ್ತರಿದ್ದಾರೆ. ಆಂಜನೇಯನ ನಾವು ಏನಾದರೂ ಒಂದು ವರ ಕೊಡಲಿ ಅಂತ ಕೇಳ್ಕೊಂಡು ಹೋಗ್ತೀವಿ. ಆಂಜನೇಯನ ಭಕ್ತರಿಗೆ ಶನಿಯ ಕಾಟ ಇರೋದಿಲ್ಲ ಅಂತ ಹೋಗ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಆಂಜನೇಯನ ಮೇಲೆ ಇಷ್ಟ ಇರುತ್ತೆ, ಆಂಜನೇಯ ಅಂತ ಇಷ್ಟ ದೇವರು ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಈ ಫಲಗಳನ್ನ ಕೊಡ್ತಾನೆ, ನಾವೇನು ಕೇಳ್ಕೊಂಡ್ರು ಕೊಡ್ತಾನೆ ಅದನ್ನ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆಂಜನೇಯನ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಅವ್ರು ತಿಳ್ಕೊಂಡೇ ಇರಲ್ಲ, ಆದರೂ ಹೋಗ್ತಾ ಇರ್ತಾರೆ. ಅವ್ರಿಗೇನು ಅನಿಸುತ್ತೋ ಅದನ್ನು ಕೇಳ್ಕೊತಾರೆ, ಅದು ಆಂಜನೇಯ ವರ ಕೊಡ್ತಾನೆ, ಅದನ್ನು ಪೂರೈಸ್ಕೋತಾರೆ. ನಮ್ಮ ಕಷ್ಟಗಳ ತೀರಲಿ ಅಂತ ಹೋಗ್ತಾ ಇರ್ತೀವಿ. ಆ ಕಷ್ಟಗಳನ್ನ ತೀರಬೇಕಾದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಏನು ಮಾಡಬೇಕು ಅಂತ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಹಾಗೆ ಈ ಕಥೆಯನ್ನು ಕೇಳೋದ್ರಿಂದ ಆಂಜನೇಯನ ಆಶೀರ್ವಾದ ನಿಮ್ಗಾಗತ್ತೆ. ಈ ಕಥೆಯಲ್ಲಿ ಏನಿದೆ ಅಂದರೆ, ಆಂಜನೇಯನ ನಾವು ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ತಿದ್ದೀವಿ. ಆದರೆ ಈ ಆಂಜನೇಯನಿಗೆ ಬೇಡಿ ಹಾಕಿದೆ. ಹೌದಾ? ಆಶ್ಚರ್ಯ ಆಗ್ಬೋದು. ಹೌದು, ಬೇಡಿ ಆಂಜನೇಯ ಅಂತ ಒಂದು ದೇವಸ್ಥಾನ ಇದೆ. ಅದು ಎಲ್ಲಿದೆ ಅಂದರೆ ಪೂರಿ ಜಗನ್ನಾಥ ಅಂತ ಕೇಳಿದ್ದೀವಿ. ಆ ದೇವಸ್ಥಾನದ ಹತ್ರ ಇದೆ. ಈ ದೇವಸ್ಥಾನದ ಆಂಜನೇಯನ ದರ್ಶನ ಮಾಡ್ಕೊಂಡು ಹೋದ್ರೆ ಜಗನ್ನಾಥನ ಆಶೀರ್ವಾದ ಆಗತ್ತೆ. ಹಾಗಾದರೆ ಈ ಬೇಡಿ ಆಂಜನೇಯ ಅಂದರೆ ಏನಕ್ಕೆ ಬಂತು? ಏನಕ್ಕೆ ಬೇಡಿ ದೇವರಾದ ಆಂಜನೇಯನಿಗೆ ಬೇಡಿ ಹಾಕೋದಕ್ಕೆ ಸಾಧ್ಯನಾ? ಏನಕ್ಕೆ ಇದು ಬಂತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಆಂಜನೇಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆವಾಗ ನಂಗೆ ಗೊತ್ತಾಗುತ್ತೆ ಎಷ್ಟು ಜನ ಆಂಜನೇಯನ ಭಕ್ತರಿದ್ದೀರಿ ಅಂತ. ಆಂಜನೇಯನ ಭಕ್ತರ ಜಾಸ್ತಿ ಆದರೆ ಆಂಜನೇಯನ ಇನ್ನೂ ಹಲವು ಕಥೆಗಳನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಆಂಜನೇಯನಿಗೆ ಏನಕ್ಕೆ ಬೇಡಿ ಆಂಜನೇಯ ಅಂತ ಬಂತು, ಅದ್ರ ಹಿಂದಿರುವ ಕಥೆ ಏನು ಅಂತ ತಿಳಿಸ್ಕೊಡ್ತೀನಿ. ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪೂರಿ ಮಂದಿರವು ಭಗವಾನ್ ವಿಷ್ಣುವಿನ ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ದೇವಾಲಯ. ಇದು ವಿಷ್ಣುವಿನ ಇನ್ನೊಂದು ಅವತಾರವಾದ ಜಗನ್ನಾಥ ಅಂತ ಕರೆಸ್ಕೊಳ್ಳುವ ಪೂರಿ ಜಗನ್ನಾಥ ಕ್ಷೇತ್ರ. ಸಪ್ತ ಕ್ಷೇತ್ರಗಳಲ್ಲಿ ಪೂರಿ ಕ್ಷೇತ್ರ ಮೊದಲನೆಯದಾಗಿದೆ. ಜನರ ಒಳ್ಳೆಯದಕ್ಕೆ ಅಂತ ಅಂದರೆ ಜನರಿಗೆ ಕಲ್ಯಾಣವನ್ನು ಒಳ್ಳೆಯದನ್ನು ಮಾಡೋದಕ್ಕೆ ಜಗತ್ತಿನ ಒಡೆಯನಾದ ವಿಶ್ವನಾಥನು ಕಾಶಿಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡ. ದ್ವಾಪರ ಯುಗದಲ್ಲಿ ದ್ವಾರಕ್ಕೆ ಮುಳುಗಿದ ನಂತರ ಶ್ರೀಕೃಷ್ಣ ಪೂರಿಯನ್ನು ತನ್ನ ಧಾಮವನ್ನಾಗಿ ಮಾಡಿಕೊಂಡ. ಜಗತ್ತಿನ ಅಧಿಪತಿಯಾದ ಜಗನ್ನಾಥನ ಮಂದಿರ ಅಂದರೆ ಜಗನ್ನಾಥ ಪೂರಿ ಎಂದು ಜಗತ್ ಪ್ರಸಿದ್ಧವಾಗಿದೆ ಮತ್ತು ಪೂರಿ ಜಗನ್ನಾಥ ಅಂತ ಕೂಡ ಅಲ್ಲಿ ಕರಿತೀವಿ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬೇಡಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಅದ್ರ ಹಿಂದೆ ಒಂದು ಸುಂದರ ಕಥೆ ಇದೆ. ಅಂದರೆ ಆಂಜನೇಯನಿಗೆ ಪ್ರತಿಯೊಂದು ಕಡೆ ಒಂದೊಂದು ಹೆಸರಿಂದ ಕರಿತೀವಿ. ಅಭಯ ಆಂಜನೇಯ ಅಂತ ಈ ರೀತಿ ಒಂದೊಂದು ಹೆಸರನ್ನೆಲ್ಲ ಕರಿತೀವಿ. ಇಲ್ಲಿ ಬೇಡಿ ಆಂಜನೇಯ ಅಂತ ಕರಿತೀವಿ. ಅಂದರೆ ಬೇಡಿ ಆಂಜನೇಯ ಅಂತ ಕರಿಬೇಕು ಅಂದರೆ ಅದ್ರ ಹಿಂದೆ ಒಂದು ಕಥೆ ಇರುತ್ತೆ. ಅದು ಏನು ಅಂತ ಹೇಳ್ತೀನಿ. ಹಿಂದೆ ರಾಜ ಇಂದ್ರದ್ಯುಮ್ನನು ನೀಲಮಾಧವನಿಗೆ ವಿಶ್ವದ ಅತಿ ಎತ್ತರವಾದ ದೇವಾಲಯನ ನಿರ್ಮಿಸ್ತಾನೆ, ಅಂದರೆ ಕೃಷ್ಣನಿಗೆ. ಸೃಷ್ಟಿಕರ್ತ ಬ್ರಹ್ಮನಿಂದಲೇ ದೇವಾಲಯ ಮತ್ತು ಮೂರ್ತಿಗಳನ್ನ ಪವಿತ್ರಗೊಳಿಸಿ ಪ್ರತಿಷ್ಠಾಪಿಸಲು ಪ್ರಾರ್ಥಿಸ್ತಾನೆ. ರಾಜನ ಪ್ರಾರ್ಥನೆಯನ್ನು ಕೇಳಿದ ಬ್ರಹ್ಮನು ಸ್ವರ್ಗದಿಂದ ಬರ್ತಾನೆ. ಜಗನ್ನಾಥನ ಪ್ರತಿಷ್ಠಾಪನೆಯನ್ನು ನೋಡಲು ಸ್ವರ್ಗದಿಂದ ಎಲ್ಲ ದೇವತೆಗಳು ಬರ್ತಾರೆ. ಜೊತೆಗೆ ಕೈಲಾಸದಿಂದ ಶಿವಪಾರ್ವತಿಯರು, ದಕ್ಷಿಣದಿಂದ ಕಾರ್ತಿಕೇಯ ಸ್ವಾಮಿ, ಉತ್ತರದಿಂದ ಗಣಪತಿ ತನ್ನ ಲೋಕಪಾಲಕರೊಂದಿಗೆ ಅಂದರೆ ಉಳಿದ ಗಣಗಳೊಂದಿಗೆ ಎಲ್ಲರೂ ಕೂಡ ಬರ್ತಾರೆ. ಹೀಗೆ ಎಲ್ಲ ದೇವಾನುದೇವತೆಗಳು ಆಕಾಶದಿಂದ ಇಳಿದು ಬಂದರೆ ಇನ್ನು ಆಂಜನೇಯ ಸುಮ್ಮನಿರೋಕ್ಕೆ ಸಾಧ್ಯನಾ? ತನ್ನ ಪ್ರಭು ಜಗತ್ತನ್ನು ನೋಡಲು ಅವನೂ ಬರ್ತಾನೆ. ಆಂಜನೇಯ ಒಂದೇ ನೆಗತಕ್ಕೆ ಹಾರು ಬರೋದನ್ನು ನೋಡಿ ಸಮುದ್ರ ರಾಜನಿಗೆ ತಾನೂ ಜಗನ್ನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಆಸೆ ಆಗುತ್ತೆ. ಅಂದರೆ ಆಂಜನೇಯ ಬರೋದು ಬೇಗ ಹೆಜ್ಜೆ ಇಟ್ಕೊಂಡು ಬರೋದು ನೋಡಿ ಸಮುದ್ರ ರಾಜ ಅದನ್ನೆಲ್ಲ ನೋಡಿ ಇಷ್ಟೆಲ್ಲ ದೇವತೆಗಳು ಬರ್ತಾ ಇದ್ದಾರೆ, ನಾನು ಹೋಗಿ ದೇವ್ರನ್ನ ನೋಡಬೇಕು ಅಂತ ಆಸೆ ಆಗುತ್ತೆ. ಸಮುದ್ರ ರಾಜ ಬಂದಿದ್ದೇ ತಡ. ಅಂದರೆ ಸಮುದ್ರ ರಾಜ ಬಂದರೆ ಏನಾಗುತ್ತೆ, ಜಗನ್ನಾಥನ ಮಂದಿರ ನೀರಿಂದ ತುಂಬುತ್ತೆ. ಅಂದರೆ ಸಮುದ್ರ ರಾಜ ಅಂದರೆ ಸಮುದ್ರವನ್ನೇ ಹೊತ್ಕೊಂಡು ಬರ್ತಾನೆ. ಆವಾಗ ಏನಾಗುತ್ತೆ, ಜಗನ್ನಾಥನ ದೇವಸ್ಥಾನಕ್ಕೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ. ನೆರೆದಿದ್ದ ಭಕ್ತರಿಗೆಲ್ಲ ನಿಲ್ಲೋದಕ್ಕೂ ಸಾಧ್ಯ ಆಗಲ್ಲ. ಅಂದರೆ ಅವನು ಬಂದರೆ ನೀರಿನ ರಭಸವನ್ನು ಹೇಗೆ ತಡೆಯೋಕ್ಕಾಗಲ್ವೋ ಅಲ್ಲೂ ಕೂಡ ಎಲ್ಲ ಜನರಿಗೆ ಅದನ್ನು ಅನುಭವಿಸೋಕ್ಕಾಗಲ್ಲ.
ಆಗ ಜಗನ್ನಾಥ ಆಂಜನೇಯನಿಗೆ ಹೇಳ್ತಾನೆ, ಸಮುದ್ರ ರಾಜನನ್ನ ಮುಂದೆ ಬರದಂತೆ ತಡೆ ಹಿಡಿದು ನಿಲ್ಲಿಸು ಅಂತ ಹೇಳ್ತಾನೆ. ಅಂದರೆ ಸಮುದ್ರ ರಾಜ ಅಲ್ಲೇ ತಡೆತಲೇ ಇರಬೇಕು, ಅಲ್ಲಿಂದ ಮುಂದಕ್ಕೆ ಬರಬಾರ್ದು, ಆ ರೀತಿ ಮಾಡು ಅಂತ ಹೇಳಿ ಆಂಜನೇಯ ಸಮುದ್ರ ರಾಜನನ್ನು ತಡೆ ಹಿಡಿದು ನಿಲ್ಲಿಸ್ತಾನೆ. ಆದರೆ ಆಂಜನೇಯ ಬಂದಿದ್ದು ತನ್ನ ಪ್ರಭು ಜಗನ್ನಾಥನ ದರ್ಶನಕ್ಕೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟರು ಸಮುದ್ರ ರಾಜ ಹಿಂದೆನೇ ಬರ್ತಾನೆ. ಅವನು ಎಷ್ಟೇ ಹೆಜ್ಜೆ ಮುಂದೆ ಇಡ್ತಾನೋ ಅಷ್ಟೇ ಹೆಜ್ಜೆ ಸಮುದ್ರ ರಾಜನು ಕೂಡ ಬರ್ತಾನೆ. ಇದೇ ರೀತಿ 2-3 ಸಲ ಆಂಜನೇಯ ಮುಂದೆ ಬರ್ತಾನೆ, ಜಗನ್ನಾಥನು ಕೂಡ ಮುಂದೆ ಬರೋಕ್ಕೆ ಶುರು ಮಾಡ್ತಾನೆ. ಆದರೆ ಸಮುದ್ರ ರಾಜ ಹಿಂದೆ ಬರ್ತಾನೆ ಇರ್ತಾನೆ. ಅವನು ಎಷ್ಟು ಸಾರಿ ಮುಂದಕ್ಕೆ ಬರ್ತಾ ಇದ್ರು ಹಿಂದೆ ಬರ್ತಾನೆ ಇರ್ತಾನೆ. ಅವಾಗ ಆಂಜನೇಯ ದೇವ್ರನ್ನ ಪ್ರಾರ್ಥಿಸ್ಕೋತಾನೆ, ಪ್ರಭು ನನ್ನನ್ನು ಈ ಸಮುದ್ರದ ದಡದಿ ಬಂಧಿಸ್ಬಿಡಿ, ಆಗ ಸಮುದ್ರವನ್ನು ತಡೆಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ಜಗನ್ನಾಥ ಏನು ಮಾಡ್ತಾನೆ, ಚಿನ್ನದ ಸರಪಳಿಯನ್ನು ತಂದು ಆಂಜನೇಯನ ಬಂಧಿಸ್ತಾನೆ. ಅವಾಗ ಹೇಳ್ತಾನೆ, ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ನೆಲೆಸಿರ್ತೀಯ. ಅಂದರೆ ನೀನು ನನ್ನನ್ನು ನೋಡೋಕೆ ಬಂದ್ರೂ ಸಮುದ್ರ ರಾಜನನ್ನು ತಡೆಯೋದಕ್ಕೋಸ್ಕರ ಇಲ್ಲಿ ಬೇಡಿಯಾಗಿ ಅಂದರೆ ಬಂದಿಯಾಗಿ ಇರೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ. ಹಾಗಾಗಿ ನೀನು ನನ್ನ ಮನಸ್ಸಿನಲ್ಲೇ ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತೀಯ. ಜಗನ್ನಾಥ ಮಂದಿರ ಮೂಲೆ ಮೂಲೆಯಲ್ಲೂ ಕೂಡ ನೀನು ಇರ್ತೀಯ. ಮುಂದಿನ ದಿನಗಳಲ್ಲಿ ನೀನು ಬೇಡಿ ಆಂಜನೇಯ ಅಂತಲೇ ಕರೆಸ್ಕೊಂಡು ತುಂಬ ಪ್ರಸಿದ್ಧಿಯನ್ನು ಪಡಿತೀಯ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ವರ ಏನು ಕೊಡ್ತಾನೆ ಅಂದರೆ, ನಿನ್ನ ದರ್ಶನ ಮಾಡಿ ಬಂದ ಭಕ್ತರಿಗೆ ನನ್ನ ದರ್ಶನದ ಪೂರ್ಣ ಫಲ ದೊರೆಯುತ್ತೆ. ಯಾರು ನಿನ್ನ ದರ್ಶನ ಮಾಡದೆ ಬಂದವ್ರಿಗೆ ಅಷ್ಟು ಪೂರ್ಣ ಫಲ ದೊರೆಯಲ್ಲ. ನಿನ್ನ ದರ್ಶನ ಅಂದರೆ ನಿನ್ನನ್ನು ನೋಡಿ ಬಂದು ಆಮೇಲೆ ನನ್ನ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ನನ್ನ ಪೂರ್ಣ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳ್ತಾರೆ. ಭಕ್ತರು ಯಾರು ನಿನ್ನನ್ನು ಪೂಜಿಸಿ ಏನೇ ಬೇಡ್ಕೊಂಡ್ರು ಅವರ ಸಂಕಷ್ಟಗಳು ಕೂಡ ಪರಿಹಾರ ಆಗುವಂತೆ ಅರಸ್ಬಿಟ್ಟು ಆಂಜನೇಯನಿಗೆ ಹೇಳ್ತಾನೆ. ಮತ್ತು ಆಂಜನೇಯ ಹೇಳ್ತಾನೆ, ಸಮುದ್ರ ರಾಜರು ನಿಮ್ಮನ್ನು ನೋಡಲು ಕಾತುರದಿಂದ ಕಾಯ್ತಿದ್ದಾರೆ, ಅವ್ರಿಗೂ ಆಶೀರ್ವಾದ ಮಾಡಿ, ಯಾಕಂದರೆ ಅವರು ನಿಮ್ಮನ್ನು ನೋಡಬೇಕು ಅಂತಲೇ ಮುಂದೆ ಹೆಜ್ಜೆ ಇಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ಜಗನ್ನಾಥ ಸಮುದ್ರ ರಾಜನಿಗೂ ಕೂಡ ಮುಂದೆ ಬಂದು ಆಶೀರ್ವಾದ ಮಾಡ್ತಾನೆ. ಪ್ರಭುವನ್ನ ನೋಡಿದ ಸಮುದ್ರ ರಾಜ ಉಕ್ಕಿ ಬಂದು ಜಗನ್ನಾಥನ ಪಾದ ಕಮಲಗಳನ್ನ ತೊಳೆದು ಭಕ್ತಿಯಿಂದ ನಮಸ್ಕರಿಸ್ತಾನೆ. ಭಗವಂತ ಸಮುದ್ರ ರಾಜನನ್ನು ಕೂಡ ಆಶೀರ್ವದಿಸ್ತಾನೆ. ಅವತ್ತಿನಿಂದ ಆಂಜನೇಯ ಸಮುದ್ರ ರಾಜನ ಮುಂದೆ ಬರದಂತೆ ತಡೆ ಹಿಡಿದು ಜಗನ್ನಾಥನಿಂದ ಬಂಧಿತನಾಗಿ ಸಮುದ್ರ ತಟದಲ್ಲೇ ಬೇಡಿ ಆಂಜನೇಯ ಅಂತ ಕರೆಸ್ಕೊಂಡು ಅಲ್ಲೇ ನೆಲೆ ನಿಂತ್ಕೋತಾನೆ. ಮತ್ತು ಅಲ್ಲಿ ಕೇಳಿ ಬರುವಂಥ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಮತ್ತು ಕಷ್ಟಗಳನ್ನ ನಿವಾರಿಸಿ ಸಕಲ ಇಷ್ಟಾರ್ಥಗಳನ್ನ ಈ ಸಕಲ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಡ್ತಾನೆ ಅಂತ ಹೇಳ್ತಾರೆ. ಇದು ನಮ್ಮ ಭಾರತದ ಅನೇಕ ದೇವಸ್ಥಾನಗಳಲ್ಲಿ ಇಂತಹ ಸುಂದರ ಐತಿಹ್ಯಗಳಿವೆ. ಇದು ಇನ್ನಷ್ಟು ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತು ಜೈ ಆಂಜನೇಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಇದೇ ಥರದ ಇನ್ನು ಹಲವು ಆಂಜನೇಯನ ಕಥೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಆಂಜನೇಯನ ದೇವಸ್ಥಾನಗಳ ಇತಿಹಾಸಗಳನ್ನ ನಾನು ತಿಳಿಸ್ಕೊಡೋದಕ್ಕೆ ಸ್ಫೂರ್ತಿ ಕೊಟ್ಟ ಹಂಗಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಯಾರು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಮುಂದೆ ಹೋಗಬೇಕು ಅಂತ ಬಯಸ್ತಿದ್ದೀರಾ ಅಥವಾ ಹೋಗ್ತಾ ಇದ್ದೀರಾ ಅವರೆಲ್ಲ ಈ ಬೇಡಿ ಆಂಜನೇಯ ದೇವಸ್ಥಾನಕ್ಕೆ ಮೊದಲು ಹೋಗಿ ಆ ನಂತರ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ಕೇಳಿಕೊಂಡ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಜೈ ಆಂಜನೇಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.